ಹಲೋ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ರೆಸಿಪಿ ಏನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅನ್ಕೊಂಡಿದ್ದೀನಿ. ಏಕೆಂದರೆ ಏರ್ ಫಾಲ್ ಜಾಸ್ತಿ ಆಗ್ತಿತ್ತಲ್ಲ, ಹಂಗಾಗಿ ಎಲ್ಲ ಈ ನನ್ಗಂತೂ ಈ ಬೀಜಗಳೆಲ್ಲನೂ ಸಪ್ರೇಟಾಗಿ ಸೀಡ್ಸ್ಗಳ ತಿನ್ನೋದಕ್ಕೆ ಆಗಲ್ಲ. ಹಂಗಾಗಿ ಎಲ್ಲನೂ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಆಗುತ್ತಲ್ಲ ಮನೆಯಲ್ಲಿ, ಮಾಡೋಣ ಅನ್ಕೊಂಡಿದ್ದೀನಿ. ಇದಕ್ಕೆ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಮತ್ತೆ ಮಕಾನ್ ತಗೊಂಡಿದ್ದೀನಿ, ಮತ್ತೆ ಕೊಬ್ಬರಿ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿನ, ಮತ್ತೆ ಪಿಸ್ತಾ ತಗೊಂಡಿದ್ದೀನಿ, ಗೋಡಂಬಿ ಮತ್ತೆ ಬಾದಾಮಿನ ತಗೊಂಡಿದ್ದೀನಿ. ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿನೂ ಬಾದಾಮಿನೂ. ಮತ್ತೆ ಎಳ್ಳು, ಸ್ವಲ್ಪ ಗಸಗಸೆ, ಮತ್ತೆ ನಾನು ಬ್ಲ್ಯಾಕ್ ಕಲರ್ ದ್ರಾಕ್ಷಿ ತಗೊಂಡಿದ್ದೀನಿ. ಮತ್ತೆ ಡೇಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತೆ ಅಂಜೂರ. ಇವೆಲ್ಲನೂ ಫಸ್ಟು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಾನು ಅದಕ್ಕೆ ಅಂತ ತುಪ್ಪ ಸಪ್ರೇಟಾಗಿ ಕಾಸ್ಕೊಂಡಿದ್ದೀನಿ, ಬೆಣ್ಣೆ ಹಾಕ್ಬಿಟ್ಟು. ಮನೇಲಿ ಮಾಮೂಲಿ ಕಾಸಿರ್ತೀವಲ್ಲ ಆ ತುಪ್ಪ ತಗೊಂಡಿಲ್ಲ, ಯಾಕೆಂದರೆ ಅದ್ರೊಳಗಡೆ ಎಲ್ಲನೂ ಹಾಕಿರ್ತೀವಲ್ಲ, ಸ್ವಲ್ಪ ತಿನ್ನೋಕೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಹೇಳಿ ಸಪ್ರೇಟಾಗಿ ಕಾಸಿಟ್ಕೊಂಡಿದ್ದೀನಿ. ಫಸ್ಟು ಮಕಾನ್ನ ರೋಸ್ಟ್ ಮಾಡ್ಕೊಳ್ಳೋಣ ಕ್ರಿಸ್ಪಿ ಆಗೋವರೆಗೂ, ಆಮೇಲೆ ಇದನ್ನ ಪುಡಿ ಮಾಡ್ಕೊಳ್ಳೋಣ. ನೆಕ್ಸ್ಟು ಕೊಬ್ಬರಿ ಬಿಸಿ ಮಾಡ್ಕೊಳ್ಳೋಣ. ಅಂದ್ರೆ ಪುಡಿ ಅಂದ್ರೆ ತುರ್ಕೊಂಡು ಮಾಡ್ಕೊಂಡ್ರು ಏನೂ ಆಗಲ್ಲ, ಬಟ್ ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿರೋದಲ್ವಾ, ತುರ್ಕೊಂಡು ಮಾಡ್ತಿಲ್ಲ. ಹಂಗೇನೆ ಪೀಸ್ ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಾಯಿಗೆ ಸಿಗ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಗೈಸ್, ಕೊಬ್ಬರಿ ಎಷ್ಟು ಒಳ್ಳೇದು ಗೊತ್ತಾ ನಿಮಗೆ? ಸೀರಿಯಸ್ಲಿ ಕೊಬ್ಬರಿ ಬೆಲ್ಲ ತುಂಬಾನೇ ಒಳ್ಳೇದು. ಬಟ್ ಇವಾಗಿನ ಬೆಲ್ಲ ಎಲ್ಲ ಪ್ಯೂರ್ ಇಲ್ಲವೇ ಇಲ್ಲ, ಯಾಕೆಂದರೆ ನಾನೇ ಡೈರೆಕ್ಟಾಗಿ ಬೆಲ್ಲ ಮಾಡ್ತಾರಲ್ಲ ಗಾಣ, ಅಲ್ಲಿ ಹೋಗಿ ಏನೋ ಕಪ್ ಸುತ್ತಾರಲ್ಲ, ಸುತ್ತ ಬೆಲ್ಲನ ಅದು ಇಸ್ಕೊಬರಕ್ಕೆ ಹೋದಾಗ ಅವರೇ ಹೇಳಿದರು, ಇವಾಗೆಲ್ಲ ಪ್ಯೂರ್ ಬೆಲ್ಲ ಎಲ್ಲ ಸಿಗ್ತಾ ಇಲ್ಲ, ಯಾಕೆಂದರೆ ಅದು ಕಬ್ಬಲ್ಲಿ ಸ್ವೀಟ್ ಇರಲ್ಲ ಅಂತ ಹೇಳಿ ಅವರು ಕೂಡ ಬೆಲ್ಲಗೆ ಸಕ್ಕರೆ ಮಿಕ್ಸ್ ಮಾಡೇ ಮಾಡ್ತಾರೆ. ಹಾಗಾಗಿ ನಾನು ಇದಕ್ಕೆ ಬೆಲ್ಲ ಏನೂ ಯೂಸ್ ಮಾಡ್ತಿಲ್ಲ, ಖರ್ಜೂರ ಯೂಸ್ ಮಾಡ್ತೀನಲ್ಲ, ಹಾಗಾಗಿ ಅದಕ್ಕೆ ಅಲ್ಲೇ ಸರಿಯಾಗುತ್ತೆ ಅಂತ ಹೇಳಿ ಸ್ವೀಟು ಸರಿಯಾಗುತ್ತೆ, ಅದೇನೇ ಸಾಕು ಸ್ವೀಟು. ಇವಾಗ ಎಳ್ಳು ತಗೋತಾ ಇದ್ದೀನಿ, ಎಳ್ಳು ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಅಷ್ಟೇ ಸಾಕು ಎಳ್ಳು, ಅದೊಂದು ಸ್ವಲ್ಪ ಚಟಪಟ ಅಂದರೆ ಮುಗೀತು. ಇವಾಗ ಗಸಗಸಿನ ಬಿಸಿ ಮಾಡ್ಕೊತೀನಿ. ಮೇಲ್ಗಡೆ ಆದರೂ ಹಾಕೋಬಹುದು, ನಾನು ಅದ್ರೊಳಗಡೆನೆ ಮಿಕ್ಸ್ ಮಾಡಿ ಕಲಿಸ್ಬಿಡ್ತೀನಿ. ಮೇಲ್ಗಡೆ ಎಲ್ಲ ಲೋಡ್ ಮಾಡ್ಕೊಂಡು ಎಲ್ಲ ಕುತ್ಕೊಳ್ಳೋಕೆ ಟೈಮ್ ಇರಲ್ಲ, ಒಟ್ಟಿಗೆನೆ ಎಲ್ಲದಕ್ಕೂ ಆಗಲಿ ಅಂತ ಹೇಳಿ ಒಂದೇ ಸರಿ ಆಗ್ತಾ ಇದ್ದೀನಿ ಅದ್ರೊಳಗಡೆ. ನಾನು ಯಾವುದೂ ಹೈ ಫ್ಲೇಮಲ್ಲಿ ಇಟ್ಕೊಂಡಂತೂ ಮಾಡ್ತಾ ಇಲ್ಲ, ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊತಿರೋದು. ಹಾಗಾಗಿ ತುಂಬ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ. ಆ್ಯಕ್ಚುಲಿ ಅವು ಕಟ್ ಮಾಡೋದಕ್ಕೆ, ಮತ್ತು ಅವೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ, ಹುರ್ಕೊಳ್ಳೋದಕ್ಕೆಲ್ಲ, ಮತ್ತು ಉಂಡೆ ಕಟ್ಟಿಡೋದಕ್ಕೆ ಎಲ್ಲದಕ್ಕೂ ತುಂಬ ಟೈಮ್ ಇರುತ್ತೆ. ಬಟ್ ದಿನ ನೆನೆಸ್ಕೊಂಡು ಎಲ್ಲನೂ ತಿನ್ನೋಕ್ಕಾಗಲ್ಲ ಅಲ್ವಾ. ಒಂದ್ಸರಿ ಒಂದಿನ ಟೈಮ್ ಕೊಟ್ಟು ಈ ಥರ ಮಾಡಿಟ್ಕೊಂಡ್ರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಾನಿವಾಗ ಗೋಡಂಬಿ ಬಾದಾಮಿ ಎಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಹುರ್ಕೊಳ್ಳೋದಕ್ಕೆ ಇವಾಗ ಗೋಡಂಬಿನೂ ಬಾದಾಮಿನೂ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ
ಕುಂಬಳಕಾಯಿ ಬೀಜ ಮತ್ತೆ ಸೂರ್ಯಕಾಂತಿ ಬೀಜ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕುಂಬಳಕಾಯಿ ಬೀಜ ಜಾಸ್ತಿ ಹಾಕಿದ್ದೀನಿ, ಏರ್ ಫಾಲ್ಗೆ ಒಳ್ಳೆ ಏನು ವಿಟಮಿನ್ ಸಿಗುತ್ತೆ ಅಂತ ಹೇಳಿ. ಸೂರ್ಯಕಾಂತಿ ಬೀಜ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, ಯಾಕಂದ್ರೆ ನಂಗೆ ಅದ್ರದ್ದು ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನನ್ನ ಮಗನೂ ತಿನ್ಬೇಕಲ್ಲ, ಅದಕ್ಕೋಸ್ಕರ. ನಾನು ಸ್ವಲ್ಪ ಪಿಸ್ತಾ ತಗೊಂಡಿದ್ದೀನಿ, ಯಾಕೆಂದ್ರೆ ಅದು ಸಾಲ್ಟೆಡ್ ಪಿಸ್ತಾ. ನಾನು ಮಾಮೂಲಿ ಪಿಸ್ತಾ ತಂದಿರ್ಲಿಲ್ಲ ಅಂತೇಳಿ, ಸಾಲ್ಟೆಡ್ ಪಿಸ್ತಾ ಅಲ್ವಾ, ಅದಕ್ಕೆ ಸ್ವಲ್ಪ ಮಾತ್ರ ಹಾಕೋತಿದ್ದೀನಿ. ಒಂದ್ ಸ್ವಲ್ಪ ಉಪ್ಪು ಗಿಪ್ಪು ತರ ಜಾಸ್ತಿ ಅನ್ಸಿರ ಮೇಲೆ ತಿನ್ನಕ್ಕಾಗಲ್ಲ ಅಂತ ಹೇಳಿ. ಸ್ವಲ್ಪ ಖರ್ಜೂರನ ಆಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇವನ್ನ, ಯಾಕೆಂದ್ರೆ ಬರೀ ಪೀಸ್ ಮಾಡಿರೋದೇ ಆದರೆ ಕಟ್ಟಕ್ಕಾಗಲ್ಲ ಕರೆಕ್ಟಾಗಿ, ಅದಕ್ಕೆ ಸ್ವಲ್ಪ ಮಾತ್ರ ಆಡಿಸಿಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹಂಗೆ ಪೀಸ್ ಆಗಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ತುಪ್ಪ ಹಾಕೊಂಡು ಹುರ್ಕೊಳ್ಳೋಣ. ಇದ್ರೊಳಗಡೆ ಖರ್ಜೂರ ಹಾಕತ್ತಾ ಇದ್ದೀನಿ. ದ್ರಾಕ್ಷಿ, ಕಪ್ಪು ದ್ರಾಕ್ಷಿ. ಇವಾಗ ಇದಾಗಿದೆ ಆಯ್ತಾ. ಇದ್ರೊಳಗಡೆ ಎಲ್ಲನೂ ಹಾಕಿಟ್ಟಿದ್ದೀನಿ, ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪ ಹಾಕೊಂಡು ಉಂಡೆ ಕಟ್ಟೋಣ. ಸ್ವಲ್ಪ ಕೈಗೆ ತುಪ್ಪ ಹಚ್ಕೊತಾ ಇದ್ದೀನಿ. ಇಟ್ಕೊಂಡಿದ್ದೀನಿ ಕೆಳಗಡೆ, ಎಲ್ಲ ಮಿಕ್ಸ್. ಫೈನಲಿ ಉಂಡೆ ಕಟ್ಟಾಯಿತು. ಉಂಡೆ ಕಟ್ಟೋದಕ್ಕೆ 1.5 ಗಂಟೆ ಟೈಮ್ ತಗೋತು. ಇನ್ನು ಸ್ವಲ್ಪ ಬಾಕ್ಸಲ್ಲಿ ತುಂಬಿಟ್ಟಿದ್ದೀನಿ. ಡೈಲಿ ಒಂದೊಂದಂದ್ರೆ 1 ಮಂತಿಗೆ 90 ಬೇಕೇ ಬೇಕು, 3 ಜನಕ್ಕೆ ಅಷ್ಟಾಗಿತ್ತು. ಇವತ್ತಿನ ಬ್ಲಾಗ್ ಇಷ್ಟೇ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.